ನಮಸ್ತೆ ಸ್ನೇಹಿತರೆ. ರಾಷ್ಟ್ರಪತಿ ಅಂತಕ್ಕಂಥದ್ದು ಪ್ರೆಸಿಡೆಂಟ್ ಅಂತಕ್ಕಂಥ ಶಬ್ದವನ್ನು ಬಳಸ್ತೀವಿ ನಾವು. ಭಾರತ ಸಂಸತ್ ಮಾದರಿ ವ್ಯವಸ್ಥೆಯನ್ನು ಒಳಗೊಂಡಿರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂಥದ್ದು. ರಾಷ್ಟ್ರಪತಿಯವರು ಮುಖ್ಯಸ್ಥರು ಅಂತ. ಈ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥಗೆ ನಾವೊಂದು ಶಬ್ದ ಬಳಸ್ತೀವಿ, ಅದು ಡಿ ಜುರೆ ಅಂತಕ್ಕಂಥದ್ದು. ಇದನ್ನು ಒಂದು ಸಲ KAS ಕ್ವಶನ್ಸ್ ಕೇಳಿದಾನೆ. ಡಿ ಜುರೆ ಕೆಳಗಿನ ಏನನ್ನು ನಿರೂಪಿಸುತ್ತದೆ ಅಂತಕ್ಕಂಥ ಏನನ್ನು ತಿಳಿಸುತ್ತದೆ ಅಂತ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು, ನೈಜ ಕಾರ್ಯಾಂಗದ ಮುಖ್ಯಸ್ಥರು, ಭಾಗಶಃ ನೈಜ ಕಾರ್ಯಾಂಗ, ಭಾಗಶಃ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಬಟ್ ಆಕ್ಚುಲಿ ಅಲ್ಲಿ ಸರಿಯಾದ ಉತ್ತರ ಯಾವ್ದು ಅನ್ಸ್ಕೊಳ್ತದೆ ಅಂತಂದ್ರೆ ಅದು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತಕ್ಕಂಥದ್ದು. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತಕ್ಕಂಥದ್ದು ಬಂದಾಗ ಮುಖ್ಯಸ್ಥರಿಗೆ ನಾವು ಡಿ ಫ್ಯಾಕ್ಟೋ ಅಂತಕ್ಕಂಥ ಪದ ಬಳಸ್ತೀವಿ. ಡಿ ಜೂರೆ ಇಬ್ರು, ಒಂದು ರಾಜ್ಯಪಾಲರು, ಇನ್ನೊಬ್ರು ರಾಷ್ಟ್ರಪತಿ ಅವರು. ಡಿ ಫ್ಯಾಕ್ಟೋ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು. ಇಲ್ಲಿ ರಾಷ್ಟ್ರಪತಿ ಅಂತಕ್ಕಂಥದ್ದು ನಾವೇನ್ ತಗೊಂಡಿದ್ದಿಲ್ಲ, ಭಾರತ ಸಂಸತ್ ಮಾದರಿಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತ. ಚುನಾಯಿತ ಪ್ರತಿನಿಧಿಗಳು. ನಾವು ಅಮೆರಿಕ ವ್ಯವಸ್ಥೆ ಇಂಗ್ಲೆಂಡದ ವ್ಯವಸ್ಥೆ ನೋಡಿದಾಗ ಇಂಗ್ಲೆಂಡದಲ್ಲಿ ಏನಂತ ತಗೋತೀವಿ, ಮೊನ್ಯಾರಕಿ ಅಂತಕ್ಕಂಥ ಪದ ಬಳಸ್ತೀವಿ ನಾವು. ಮೊನ್ಯಾರಕಿ ಅಂತ. ಮೊನ್ಯಾರಕಿ ಅಂದ್ರೆ ವಂಶ ಪಾರಂಪರಿಕವಾಗಿ ಅವರೇ ಏನಾಗಿರ್ತಾರೆ ಅಲ್ಲಿ ರಾಷ್ಟ್ರದ ಮುಖ್ಯಸ್ಥ ಹುದ್ದೆಯನ್ನ ಅಲಂಕರಿಸುವಂತ ಪದ್ಧತಿಗೆ ನಾವು ಮೊನ್ಯಾರಕಿ ಅಂತಕ್ಕಂಥ ಪದ ಬಳಸ್ತೀವಿ. ಆದ್ರೆ ನಮ್ಮಲ್ಲಿ ಚುನಾಯಿತ ಪ್ರತಿನಿಧಿಗಳು ನಿರ್ದಿಷ್ಟ ಅವಧಿಗೆ, ಅದು 5 ವರ್ಷನೋ 6 ವರ್ಷನೋ, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗುವ ವ್ಯವಸ್ಥೆ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು. 52ನೇ ವಿಧಿ ಹೇಳುತ್ತೆ ನಮ್ದು ರಾಷ್ಟ್ರಪತಿಯ ಒಂದು ಹುದ್ದೆ ಬೇಕು ಅಂತಕ್ಕಂಥದ್ದು ಹೇಳುತ್ತೆ. ರಾಷ್ಟ್ರಪತಿ ಹುದ್ದೆ ನಮಗೆ ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಕೊಡುತ್ತೆ. ಹಾಗೆ 53ನೇ ವಿಧಿ ರಾಷ್ಟ್ರಪತಿಯ ಕಾರ್ಯಾಂಗದ ಅಧಿಕಾರಗಳು ಅಂತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ರೀ ಇದು. ಸೊ ಹಾಗಾಗಿ 53 ಕಾರ್ಯಾಂಗದ ಅಧಿಕಾರಗಳು ಅಂತಕ್ಕಂಥದ್ದು. 54 ಮತ್ತು ಅಲ್ಲಿ 55ನೇ ವಿಧಿಗಳು ರಾಷ್ಟ್ರಪತಿಯ ಚುನಾವಣೆಗಳ ಬಗ್ಗೆ ತಿಳಿಸ್ತದೆ. ರಾಷ್ಟ್ರಪತಿಯ ಒಂದು ಚುನಾವಣೆ ಅಂತಕ್ಕಂಥದ್ದು. ಆದ್ರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು 58ನೇ ವಿಧಿ. 58ನೇ ವಿಧಿ ರಾಷ್ಟ್ರಪತಿಯ ಅರ್ಹತೆಗಳು ಅಂತಕ್ಕಂಥ ಕಾನ್ಸೆಪ್ಟ್ ನಾವು ಬಳಸ್ತೀವಿ. ರಾಷ್ಟ್ರಪತಿ ಇರತಕ್ಕಂಥ ಅರ್ಹತೆಗಳು ಅಂತ. ರಾಷ್ಟ್ರಪತಿ ಅರ್ಹತೆಗಳು ಅಂದ್ರೆ ಬಹಳ ಈಸಿಯಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಭಾರತದ ಪ್ರಜೆಯಾಗಿರಬೇಕು, ಮೂವತ್ತೈದು ವರ್ಷವನ್ನ ಪೂರೈಸಿರ್ಬೇಕು, ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಶುಡ್ ಕಂಪ್ಲೀಟೆಡ್ 35 years, 35 ವರ್ಷ ಪೂರೈಸಿರಬೇಕು, ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು. 4ನೇದ್ದು ಯಾವುದೇ ಕೇಂದ್ರ, ರಾಜ್ಯ, ಸ್ಥಳೀಯ ಸರ್ಕಾರಗಳಲ್ಲಿ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಕೂಡದು. ಇದು ನಿಮ್ಗೆ ಗೊತ್ತಿರೋದೆ. ಸೊ ಸರ್, ಭಾರತ ಪ್ರಜೆ ಆಗಿರಬೇಕು, ಲೋಕಸಭಾ ಸದಸ್ಯನಾಗ ಅರ್ಹತೆ ಅಂದ್ರೆ ಗೊತ್ತಿರೋದೆ. ಆದ್ರೆ ಆಕ್ಚುಲಿ ಡಿಸ್ಕಷನ್ ಮಾಡೋದಿಲ್ಲಿ ಏನು ಅಂತಂದ್ರೆ, ಭಾರತದ ಪ್ರಜೆ ಅಂತ ಬಂದಾಗ ಭಾರತದಲ್ಲಿ ಹುಟ್ಟಲಾರದವರು ಪ್ರಧಾನಮಂತ್ರಿ, ರಾಷ್ಟ್ರಪತಿಯಂತ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಬಹುದೇ? ಕ್ಯಾನ್ ಎ ಪರ್ಸನ್ ನಾಟ್ ಬಾರ್ನ್ ಇನ್ ಇಂಡಿಯಾ ಕ್ಯಾನ್ ಹೋಲ್ಡ್ ದ ಕೀ ಪೋಸ್ಟ್ ಲೈಕ್ ದ ಪ್ರೆಸಿಡೆಂಟ್ ಅಂತಕ್ಕಂಥದ್ದು. ರಾಷ್ಟ್ರಪತಿ ಹುದ್ದೆ ಅಲಂಕರಿಸಬಹುದು ಅಂತ. ಇನ್ನು 35 ಒಂದು ಮ್ಯಾಚುರಿಟಿ ಇರುತ್ತೆ, ಒಪ್ಕೊಳ್ಳೋಣ. ಲೋಕಸಭೆಯ
ಒಂದು ಸದಸ್ಯನಾಗುವ ಅರ್ಹತೆಯನ್ನು ಏಕೆ ಹೊಂದಿರಬೇಕು? ನೋಡಿ, ನಾನು ಯಾಕೆ ಈ ಕ್ವಶನ್ ರೈಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ರಾಷ್ಟ್ರಪತಿ ಅವರಿಗೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಭಾಗವಹಿಸ್ತಾರೆ, ರಾಜ್ಯಸಭಾ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಫಸ್ಟ್ ಕಂಡೀಷನ್. ಎರಡನೇದು, ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಅನ್ನ ನಾಮಕರಣ ಮಾಡುತ್ತಿದ್ದರು. ಹಿಂದಕ್ಕೆ ಮಾಡ್ತಾ ಇದ್ರು 331ನೇ ವಿಧಿಯ ಪ್ರಕಾರ. ಹಾಗೆ 12 ಜನರನ್ನ ರಾಜ್ಯಸಭೆಗೆ ನಾಮಕರಣ ಮಾಡ್ತಾ ಇದ್ರು ಅಂತ. ಆದ್ರೆ ಈಗ ಇದೇನಾಗಿದೆ, 104ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ 104 ಕಾನ್ಸ್ಟಿಟ್ಯೂಷನಲ್ ಅಮೈಂಡ್ಮೆಂಟ್ ಆಕ್ಟ್, ಇಲ್ಲಿ ಈ ಆಂಗ್ಲೋ ಇಂಡಿಯನ್ಸ್ ಒಂದು ನಾಮಿನೇಟ್ ಮಾಡೋದನ್ನ ಗವರ್ಮೆಂಟ್ ಏನ್ ಮಾಡ್ತು, ಅಬಾಲಿಷ್ ಮಾಡ್ತು, ರದ್ದು ಮಾಡ್ತು ಅಂತಕ್ಕಂಥದ್ದು. ಹೌದಾ? ಎಸ್. ನೋಡಿ, ಲೋಕಸಭೆಗೂ ಪವರ್ ಇದೆ, ಇದಕ್ಕೂ ಪವರ್ ಇದೆ. ಹಾಗೆ ರಾಷ್ಟ್ರಪತಿಯನ್ನ ಮಹಾಭಿಯೋಗಗೊಳಿಸಬೇಕಾದರೆ ಇಂಪೀಚ್ಮೆಂಟ್ ಅಂತ ಕರಿತೀವಿ. ಮಹಾಭಿಯೋಗವನ್ನು ಮಾಡುವಾಗ ಲೋಕಸಭೆನೂ ಇರುತ್ತೆ, ಹಾಗೆ ರಾಜ್ಯಸಭೆನೂ ಇರುತ್ತದೆ. ಹಾಗಾಗಿ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡಬಹುದಾಗಿತ್ತು ಅಂದ್ರೆ, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ವ್ಯಕ್ತಿ ಲೋಕಸಭೆಯ ಸದಸ್ಯನಾಗಬಹುದು ಅಥವಾ ರಾಜ್ಯಸಭೆಯ ಸದಸ್ಯನಾಗುವ ಅರ್ಹತೆಯನ್ನ ಹೊಂದಿರಬಹುದು. ಇದರ ಅರ್ಥ ಕೇವಲ ಸಂಸತ್ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬಹುದು ಅಂತ ಕೊಡಬಹುದಾಗಿತ್ತು. ಅದರ ಬದಲಾಗಿ ಕೇವಲ ಲೋಕಸಭೆ ಅಂತಕ್ಕಂಥ ಪದವನ್ನು ಏಕೆ ಬಳಸಿದರು ಅಂತಕ್ಕಂಥ ಇಲ್ಲಿ ಚರ್ಚಿಸಬೇಕಾಗಿರೋದು. ಹಾಗೆ ಲಾಭದಾಯಕ ಹುದ್ದೆಗಳಂದ್ರೆ ಯಾವುದು? ಸಂವಿಧಾನದಲ್ಲಿ ಯಾವ ವಿಚಾರಗಳಿಗೆ ಲಾಭದಾಯಕ ಹುದ್ದೆಗಳು ಅಂತಕ್ಕಂಥದನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರಗಳು ಅಂತ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಈಗ ಭಾರತದ ಪ್ರಜೆ ಆಗಿರಬೇಕು ಅಂತ, ಇದು ಕಾಂಟ್ರವರ್ಸಿ ನಾರ್ಮಲ್ ಆಗಿತ್ತು, ಇದು ಅಷ್ಟು ಚರ್ಚೆ ಆಗೋ ಅವಶ್ಯಕತೆ ಇದ್ದಿದ್ದಿಲ್ಲ. ಆದರೆ UPA ಫಸ್ಟ್ ಟರ್ಮ್ದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಗವರ್ಮೆಂಟ್ ಏನಾಗುತ್ತೆ, ಡಿಫಿಟ್ ಆಗುತ್ತೆ, ಸೋಲುತ್ತೆ ಚುನಾವಣೆಯಲ್ಲಿ. ಅವಾಗ UPA ಗವರ್ಮೆಂಟ್ ಫಾರ್ಮ್ ಆಗುತ್ತೆ. UPA ಗವರ್ಮೆಂಟ್ ಫಾರ್ಮ್ ಆದಾಗ ಅಲ್ಲಿ ಶಾಸಕಾಂಗದ ನಾಯಕಿಯನ್ನಾಗಿ ಸೋನಿಯಾ ಗಾಂಧಿನ ಆಯ್ಕೆ ಮಾಡ್ತಾರೆ. ಸೋನಿಯಾ ಗಾಂಧಿನ ಆಯ್ಕೆ ಮಾಡಿದಾಗ ದೇಶಾದ್ಯಂತ ಕೆಲವೊಂದಿಷ್ಟು ಗಲಾಟೆಗಳಾಗ್ತದೆ. ಭಾರತದಲ್ಲಿ ಹುಟ್ಟಲಾರದವರು ದೇಶದ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಬಹುದೇ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಷ್ಟ್ರಪತಿ ಹುದ್ದೆನಾಗಿರ್ಬೋದು, ಪ್ರಧಾನಮಂತ್ರಿ ಹುದ್ದೆನಾಗಿರ್ಬೋದು, ಸಾಮಾನ್ಯವಾಗಿ ಭಾರತದ ಪ್ರಜೆ ಆಗಿರಬೇಕು, ಇಂಥದೇ ಪ್ರಜೆ ಆಗಿರ್ಬೇಕು ಅಂತಕ್ಕಂಥದ್ದಿಲ್ಲ. ಬೈ ಬರ್ತ್ ಆಗಿರ್ಬೋದು, ಬೈ ಡಿಸೆಂಟ್ ಆಗಿರ್ಬೋದು, ಬೈ ನ್ಯಾಚುರಲೈಸೇಷನ್ ಆಗಿರ್ಬೋದು, ಬೈ ರಿಜಿಸ್ಟ್ರೇಷನ್ ಆಗಿರ್ಬೋದು. ಈ 4ರಲ್ಲಿ ಯಾವುದೇ ತರದ ಪೌರತ್ವವನ್ನು ಹೊಂದಿರುವ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಬಹುದು ಅಂತಕ್ಕಂಥದ್ದು. ಆದರೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬೇಕಾದರೆ ಸಾಮಾನ್ಯವಾಗಿ ಹುಟ್ಟಿನಿಂದ ಬಂದಿರತಕ್ಕಂಥ ಪೌರತ್ವ ಅಥವಾ ನೈಸರ್ಗಿಕವಾಗಿ ಬಂದಿರತಕ್ಕಂಥ ಪೌರತ್ವವನ್ನು ಹೊಂದಿರುವ ವ್ಯಕ್ತಿಗಳು ದೇಶದ ರಾಷ್ಟ್ರಪತಿ ಆಗಬಹುದು. ಇದು ಟ್ರೆಡಿಷನಲ್ ರೀ, ಇಟ್ ಈಸ್ ಟ್ರೆಡಿಷನಲ್, ಕನ್ವೆನ್ಷನಲ್. ಅಂದ್ರೆ ಕಂಪಲ್ಸರಿ ಹೀಗೆ ಆಗ್ಬೇಕು ಅಂತೇನಿಲ್ಲ. ಒಂದು ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ ಅಂತಕ್ಕಂಥದ್ದು. ಅವಾಗ ಪ್ರಧಾನಮಂತ್ರಿ ಹುದ್ದೆ ಸುಮ್ಮನೆ ಅನ್ನೆಸೆಸರಿ ಕಾಂಟ್ರವರ್ಸಿ ಆಗ್ಬೇಕಾದ್ರೆ ಅವರು ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಹುದ್ದೆಗೆ ಇಳಿಸ್ತಾರೆ ಅಂತ. ಇದರ ಅರ್ಥ ರಾಜಕೀಯ ಕ್ಷೇತ್ರದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾರತಮ್ಯವನ್ನು ಮಾಡಿಲ್ಲ. ಯಾವುದೇ ಹುದ್ದೆ ಪೌರತ್ವ ಪಡೆದಿರುವ ವ್ಯಕ್ತಿ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಬಹುದು. ಯಾಕಂದ್ರೆ ಇದರ ಜೊತೆಗೆ ಪೌರತ್ವದ ಜೊತೆಗೆ ನಮಗೆ ಫಂಡಮೆಂಟಲ್ ರೈಟ್ಸ್ ಕೂಡ ಅಪ್ಲೈ ಆಗುತ್ತೆ. ಆರ್ಟಿಕಲ್ ನಂಬರ್ 14 ರೈಟ್ ಟು ಇಕ್ವಾಲಿಟೀಸ್ ಇನ್ ಆಲ್ ಅಪಾರ್ಚುನಿಟೀಸ್, ಸಮಾನತೆ ಅವಕಾಶಗಳನ್ನು ಕಲ್ಪಿಸಿದೆ. 15 ಹೇಳ್ತದೆ, ಯಾವುದೇ ಜಾತಿ, ಧರ್ಮ, ಲಿಂಗ, ಪ್ರಾದೇಶಿಕತೆ ಯಾವುದರ ಮೇಲೂ ತಾರತಮ್ಯವನ್ನ ಮಾಡುವಂತಿಲ್ಲ ಉನ್ನತ ಹುದ್ದೆಗೆ. ಸೊ ಇವು ಎಲ್ಲವುಗಳನ್ನು ನೋಡಿದಾಗ ಏನ್ ಅನ್ಸ್ಕೊಳ್ಳುತ್ತೆ ನಮಗೆ, ಸಾಮಾನ್ಯವಾಗಿ ತಾರತಮ್ಯವನ್ನು ಮಾಡಲಾರದ ರೀತಿಯಲ್ಲಿ ದೇಶದ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಆದ ತಕ್ಷಣನೇ ನಮಗೆ, ಆದ್ರೆ ಅಮೆರಿಕ ಸಂವಿಧಾನ ಹಾಗಿಲ್ಲ. ಅಮೆರಿಕ ಸಂವಿಧಾನ ಹೇಗಿದೆ ಅಂತಂದ್ರೆ, ಒಂಚೂರು ಗಮನ ಕೊಡಿ. USA ಅಲ್ಲಿ
ಹುಟ್ಟಿನಿಂದ ಪೌರತ್ವ ಪಡೆದಿರುವ ವ್ಯಕ್ತಿ ಮಾತ್ರ ಅಮೆರಿಕ ಅಧ್ಯಕ್ಷನಾಗಬಹುದು ಅಂತ. ಬೈ ಬರ್ತ್ ಸಿಟಿಜನ್ಶಿಪ್ ಪರ್ಸನ್ ಈಸ್ ಎಲಿಜಿಬಲ್ ಕ್ಯಾನ್ ಹೋಲ್ಡ್ ದಿ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಮೆರಿಕಾದ ಅಧ್ಯಕ್ಷನಾಗಬೇಕಾದ್ರೆ ಬೈ ಬರ್ತ್ ಇರಬೇಕು. ಸಿನೆಟ್ ಮೆಂಬರ್ ಆಗಬೇಕಾದ್ರೆ, ಅಲ್ಲಿ ಸಿನೆಟ್ ಮೆಂಬರ್ ಆಗಬೇಕಾದ್ರೆ ಬೈ ಬರ್ತ್ ಸಿಟಿಜನ್ ಇರಬಹುದು, ಅಥವಾ ಬೈ ನ್ಯಾಚುರಲೈಸೇಷನ್, ನೈಸರ್ಗಿಕ ಅಥವಾ ಸ್ವಾಭಾವಿಕವಾಗಿರೋ ಪೌರತ್ವವನ್ನು ಪಡೆದಿರುವ ವ್ಯಕ್ತಿ ಅಮೆರಿಕಾದ ಸೆನೆಟ್ ಸದಸ್ಯನಾಗಬಹುದು ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥದ್ದು. ರೈಟ್ ನೋಡ್ರಿ, ಅಮೆರಿಕಕ್ಕೂ ನಮ್ಗೆ ಇರತಕ್ಕಂಥ ವ್ಯತ್ಯಾಸ. ಸೊ ಹಾಗಾಗಿ ರಾಷ್ಟ್ರಪತಿ ಹುದ್ದೆಯಲ್ಲಿ ಒಂದು ಕಂಡೀಷನ್ ಅಳವಡಿಸ್ತಾರ ಅಷ್ಟೇ, ಬೇರೆ ಏನಿಲ್ಲ ಅಂತ. ಹಾಗಾದ್ರೆ ಲೋಕಸಭೆಯ ಸದಸ್ಯನ 35 ಯಾಕೆ ಮಾಡಿದ್ದಾರೆ ಅಂದ್ರೆ ಬಹಳ ಸಿಂಪಲ್ ರೀ. ಒಂದು ಮ್ಯಾಚುರಿಟಿ ಬರುತ್ತೆ. ಲೋಕಸಭೆ ಸದಸ್ಯನಾಗ್ಲಿಕ್ಕೆ 25 ವರ್ಷ, ರಾಜ್ಯಸಭೆ ಸದಸ್ಯನಾಗ್ಲಿಕ್ಕೆ 30 ವರ್ಷ. ಈ ಎರಡೂ ನಾವು ಸಂಸತ್ತು ಅಂತ ಕರಿತೀವಿ. ಸಂಸತ್ತಿನಲ್ಲಿ ಮಂಡನೆಯಾಗಿರತಕ್ಕಂಥ ಮಸೂದೆಗಳಿಗೆ ಅಂಕಿತ ಹಾಕ್ತಕ್ಕಂಥವ್ರು ಯಾರು? ರಾಷ್ಟ್ರಪತಿಯವರು. ಕನಿಷ್ಠ 5 ವರ್ಷ ಗ್ಯಾಪ್ ಇರಲಿ. ಮತ್ತು 35 ವರ್ಷ ಅಂದ್ರೆ ಡಿಸಿಷನ್ ಇದು ಮಿನಿಮಮ್ ಏಜ್ ರೀ, ಇದೇನು ಮ್ಯಾಕ್ಸಿಮಮ್ ಇಲ್ಲ, ಮಿನಿಮಮ್ ಏಜ್ 35 ವರ್ಷ ಮೇಲ್ಪಟ್ಟು ಏನಾದ್ರೂ ಆಗಲಿ ಅಂತ. ಹಾಗಾಗಿ ಒಂದು ನಿರ್ಣಯ ಕೈಗೊಳ್ಳಿಕ್ಕೆ ಒಂದು ಪ್ರಬುದ್ಧತೆ ಬರುತ್ತದೆ, ಒಂದು ಮ್ಯಾಚುರಿಟಿ ಆಗ್ತದ ಅನ್ನೋ ದೃಷ್ಟಿ ಇಟ್ಕೊಂಡು 35 ಏಜ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಆತ ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಏಕೆ ಹೊಂದಿರಬೇಕು? ಇಲ್ಲಿ ಕ್ವಶನ್ ಸ್ಟಾರ್ಟ್ ಆಗ್ತದ ನಮ್ಗೆ. ಇದು ವಂಡರ್ಫುಲ್ ಕ್ವಶನ್ ರೀ. ಆಕ್ಚುಲಿ ತುಂಬಾ ನಾವು ನೋಡ್ತಕ್ಕಂಥದ್ದು. ಯಾಕೆ ರಾಷ್ಟ್ರಪತಿಯವರು ಯಾಕೆ ಹೊಂದಿರಬೇಕು ಅಂತ ನೋಡಿದಾಗ, ಒಂದನೇದ್ದು ಲೋಕಸಭಾ ಸದಸ್ಯರು ಜನತೆಯಿಂದ ನೇರವಾಗಿ ಆಯ್ಕೆಯಾಗಿರುತ್ತಾರೆ. ಯಾಕಂದ್ರೆ ನಾವು ಏನೋ ಒಬ್ಬರು ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸಿರ್ತೀವೋ ಆ ವ್ಯಕ್ತಿಗಳು ರಾಷ್ಟ್ರಪತಿಗೆ ಮತ ಹಾಕುವ ಅಧಿಕಾರವನ್ನು ಹೊಂದಿರ್ತಾರೆ ಅಂತಕ್ಕಂಥ ಒಂದೇ ಕಾನ್ಸೆಪ್ಟ್. ಎರಡನೇದ್ದು, ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಮಾತ್ರ ಮಂಡನೆಯಾಗುತ್ತದೆ. ನೋಡಿ, ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಮಾತ್ರ ಮಂಡನೆಯಾಗುತ್ತದೆ. ಮಂಡನೆಯಾಗುವಕ್ಕಿಂತ ಮುಂಚಿತವಾಗಿಯೇ ರಾಷ್ಟ್ರಪತಿಯವರ ಪೂರ್ವಾನುಮತಿಯನ್ನು ಪಡೆಯಬೇಕಾಗುತ್ತದೆ. ಹಾಗಾಗಿ ಹಣಕಾಸಿನ ಮಸೂದೆ ಲೋಕಸಭೆ ಮತ್ತು ರಾಷ್ಟ್ರಪತಿಯವರಿಗೆ ನೇರ ಸಂಬಂಧಗಳನ್ನ ಕಲ್ಪಿಸುವಂಥದ್ದು ಎರಡನೇ ರೀಸನು. ಮೂರನೇ ರೀಸನು, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಮಾತ್ರ ವಿಸರ್ಜನೆ ಮಾಡಬಹುದು. ಲೋಕಸಭೆಯನ್ನೇ ವಿಸರ್ಜನೆ ಮಾಡಬಹುದೇ ವಿನ ಯಾವುದೇ ಕಾರಣಕ್ಕೂ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರಗಳಿಲ್ಲ. ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಿಕೊಂಡಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಹಿಂಪಡೆದಾಗ ಲೋಕಸಭೆಯ ಸದಸ್ಯರಲ್ಲಿ 1/10 ಜನರು ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಿವೋಕ್ ಮಾಡೋದು, ವಾಪಸ್ ಪಡೆದಿರೋದು ನಮಗೆ ಸರಿಯಾದ ಕ್ರಮವಲ್ಲ. ಹಾಗಾಗಿ ಇನ್ನೊಂದ್ಸಲ ಪರಿಶೀಲನೆ ಮಾಡಬೇಕು. ಹಾಗಾಗಿ ರಾಷ್ಟ್ರಪತಿಯವರು ಇದಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಕರೆಯಬೇಕು ಅಂತ. ಆ ಅಧಿವೇಶನ ಕೇವಲ ಲೋಕಸಭೆಗೆ ಮಾತ್ರ ಸೀಮಿತವಾಗಿರುತ್ತೆ ವಿನ ರಾಜ್ಯಸಭೆಗೆ ಸೀಮಿತವಾಗಿರುವುದಿಲ್ಲ. ಇದು 4ನೇ ಪಾಯಿಂಟ್. 5ನೇದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹಿಂಪಡೆಯುವಾಗ ರಾಷ್ಟ್ರಪತಿಯವರು ಲೋಕಸಭೆಯ ಸರಳ ಬಹುಮತದ ಒಂದು ಅಂಗೀಕಾರವನ್ನು ಕೇಳ್ತಾರೆ ಅಂತಕ್ಕಂಥದ್ದು. ಲೋಕಸಭೆಯಲ್ಲಿ ಒಂದು ಸಿಂಪಲ್ ಮೆಜಾರಿಟಿ ಪಾಸ್ ಆಗ್ಬೇಕು ನ್ಯಾಷನಲ್ ಎಮರ್ಜೆನ್ಸಿಯನ್ನು ರಿವೋಕ್ ಮಾಡುವಾಗ. ಅದೇ ಸಿಂಪಲ್ ಮೆಜಾರಿಟಿ ರಾಜ್ಯಸಭೆಯಲ್ಲಿ ಆದ್ರೆ ರಾಷ್ಟ್ರಪತಿ ಅವರು ನ್ಯಾಷನಲ್ ಎಮರ್ಜೆನ್ಸಿಯನ್ನ ರಿವೋಕ್ ಮಾಡುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅವರಿಗೂ ಲೋಕಸಭೆಗೂ ನೇರ ಸಂಬಂಧ ಇರುವುದರಿಂದ ಅವರು ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಇವೆಲ್ಲ ಸಂವಿಧಾನದಲ್ಲಿ ಇಲ್ಲ ರೀ. ಆದ್ರೆ ಕ್ವಶನ್ ಮಾಡುವಾಗ, ಇವತ್ತು ಅಪ್ಲೈಡ್ ಕ್ವಶನ್ಗಳನ್ನು ಮಾಡುವಾಗ ಇಂಥ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಆತ ತಂದು ಇಟ್ಬಿಡ್ತಾನೆ. ಅವಾಗ ನಮಗೆ ಏನಿಸುತ್ತೆ, ಅಯ್ಯೋ ಕ್ವಶನ್ ಪೇಪರ್ ತುಂಬಾ ಟಫ್ ಇದೆ, ಎಲ್ಲಿದೋ ಕ್ವಶನ್ಸ್ ಮಾಡಿದಾನೆ, ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ. ಇಲ್ಲ ರೀ, ಇರೋದನ್ನ ಒಂದು ಚೂರ್ ಅಪ್ಲೈಡ್ ಮಾಡ್ತಾನ ಅಷ್ಟೇ ಅವನು. ಅದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಎಕ್ಸಾಮ್ಸ್ ನಾವು ಕ್ಲಿಯರ್ ಮಾಡ್ಕೋಬಹುದು ಅಂತ. ಇನ್ನ ಲಾಭದಾಯಕ ಹುದ್ದೆಗಳನ್ನ ಅಂತಕ್ಕಂಥದ್ದು ಏನಿದೆನೋ
ಹೊಂದಿರಕೂಡದು ಅಂತ. ಆದ್ರೆ ನಮ್ಮ ಸಂವಿಧಾನದ ರಚನಾಕಾರರು ಲಾಭದಾಯಕ ಹುದ್ದೆಗಳು ಯಾವುದು ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡೇ ಇಲ್ಲ ರೀ. ಲಾಭದಾಯಕ ಹುದ್ದೆಗಳಂದ್ರೆ ಏನು? ಬಹಳ ಜನ ನಾವೇನ್ ತಿಳ್ಕೊತೀವಿ ಅಂತಂದ್ರೆ, ಸರ್ ಗೌರ್ಮೆಂಟ್ ನೌಕರಿ ಇರಬಾರ್ದು, ಗೌರ್ಮೆಂಟ್ ನೌಕರಿ ಇದ್ರೆ ಅದು ಲಾಭದಾಯಕ ಹುದ್ದೆ ಅಂತಕ್ಕಂಥದ್ದು. ಇಲ್ಲ ರೀ. 1958ರಲ್ಲಿ ಸುಪ್ರೀಂ ಕೋರ್ಟು ಲಾಭದಾಯಕ ಹುದ್ದೆಗಳಂದ್ರೆ ಏನು, ಯಾವುದಕ್ಕೆ ಲಾಭದಾಯಕ ಹುದ್ದೆಗಳು ಎಂತ ಪರಿಸ್ಥಿತಿಯಲ್ಲಿದ್ದಾಗ ಲಾಭದಾಯಕ ಹುದ್ದೆಗಳಂತ ಪರಿಗಣಿಸಬೇಕು ಅಂತಕ್ಕಂಥದ್ದು 1958 ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಪ್ರಕಟ ಮಾಡುತ್ತೆ. ಲಾಭದಾಯಕ ಹುದ್ದೆಗಳು ಅಂತ ಬಂದಾಗ ಪಾಯಿಂಟ್ ನಂಬರ್ 1 ಒಂದನೇದ್ದು, ಆ ಹುದ್ದೆಗೆ ಸರ್ಕಾರವೇ ನೇಮಕ ಅಥವಾ ನಾಮಕರಣ ಮಾಡಬೇಕು. ಯಾವ ಒಂದು ಹುದ್ದೆ ಇದೆನೋ ಆ ಹುದ್ದೆಗೆ ನೇಮಕ ಮಾಡುವ ವ್ಯಕ್ತಿ ಸರ್ಕಾರದಿಂದಲೇ ನೇಮಕವಾಗಿರಬೇಕು. ಅದು ಕೇಂದ್ರ ಸರ್ಕಾರ ಆದರೂ ಇರಲಿ, ರಾಜ್ಯ ಸರ್ಕಾರದಿಂದ ಆದರೂ ಆಗಲಿ ಅಂತ. ಸರ್ಕಾರದಿಂದ ನೇಮಕ. ಎರಡನೇದು, ನೇಮಕವಾಗಿರುವ ವ್ಯಕ್ತಿಯನ್ನ ಪದಚ್ಯುತಿಗೊಳಿಸುವ ಅಧಿಕಾರನೂ ಕೂಡ ಸರ್ಕಾರದಲ್ಲೇ ಇರಬೇಕು ಅಂತ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಪದಚ್ಯುತಿಗೊಳಿಸುವ ಅಧಿಕಾರವು ಕೂಡ ರಾಷ್ಟ್ರಪತಿಯವರ ಸರ್ಕಾರದ ಕೈಯಲ್ಲಿ ಇರಬೇಕು. ಮೂರನೇದು, ಆತ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತ. ಗೌರ್ಮೆಂಟಿಗೆ ಆತ ಕೆಲಸ ಮಾಡಬೇಕು, ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ನಾಲ್ಕನೆಯ ಕಾನ್ಸೆಪ್ಟು, ಆತ ಮಾಡುವ ಕೆಲಸಕ್ಕೆ ಸರ್ಕಾರದಿಂದ ಗೌರವ ಧನವನ್ನು ಪಡೆಯಬೇಕು. ಮಾಡುವ ಕೆಲಸಕ್ಕೆ ಸರ್ಕಾರದಿಂದ ಆತ ಗೌರವ ಧನವನ್ನು ಪಡೆಯಬೇಕು. ಇಂಥದ್ರಲ್ಲಿ ಯಾವ ಹುದ್ದೆಗಳಿದಾವೋ ಅವು ಎಲ್ಲವೂ ಲಾಭದಾಯಕ ಹುದ್ದೆಗಳು ಅಂತಕ್ಕಂಥದ್ದು. ಆವಾಗ ಸಂಸತ್ತು 1959ರಲ್ಲಿ 1959 ಕೆಲವೊಂದಿಷ್ಟು ಹುದ್ದೆಗಳನ್ನ ಲಾಭದಾಯಕದಿಂದ ಹೊರಗಡೆ ಇಟ್ಬಿಡುತ್ತೆ. ಯಾವ್ಯಾವು? ಈಗ ಹಾಲಿ ಪ್ರೆಸೆಂಟ್ ಇರ್ತಕ್ಕಂಥ ಪ್ರೆಸಿಡೆಂಟ್ ಹುದ್ದೆ ಲಾಭದಾಯಕ ಹುದ್ದೆ ಅಲ್ಲ. ಉಪರಾಷ್ಟ್ರಪತಿ ಹುದ್ದೆ ಲಾಭದಾಯಕ ಅಲ್ಲ, ಈಗ ಆಕ್ಟಿವ್ ಇರ್ತಕ್ಕಂಥವ್ರು. ಹಾಗೆ ಪ್ರಧಾನ ಮಂತ್ರಿ, ಕೇಂದ್ರದ ಸಚಿವ ಸಂಪುಟ, ರಾಜ್ಯಪಾಲರು, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮಂತ್ರಿಮಂಡಲ, ಯೋಜನಾ ಆಯೋಗದ ಉಪಾಧ್ಯಕ್ಷರು, ಹೀಗೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಲಾಭದಾಯಕ ಹುದ್ದೆಗಳಲ್ಲ ಅಂತಕ್ಕಂಥದ್ದನ್ನ 1959ದಲ್ಲಿ ಸಂಸತ್ತು ಅಂಗೀಕಾರ ಮಾಡುತ್ತೆ ಅಂತಕ್ಕಂಥದ್ದು. ಇದು ಅಷ್ಟಕ್ಕೆ ಮುಗಿಯಲ್ಲ ರೀ, ಒಂಚೂರು ಈ ಕಡೆ ಬರ್ತೇನೆ. 2006ರಲ್ಲಿ UPA ಗವರ್ಮೆಂಟ್ ಲಾಭದಾಯಕ ಹುದ್ದೆಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಮಸೂದೆಯನ್ನು ಪಾಸ್ ಮಾಡುತ್ತೆ. ಅವಾಗ UPA ಗವರ್ಮೆಂಟ್ ಏನ್ ಮಾಡ್ತದೆ ಅಂದ್ರೆ, ಈ ಸೋನಿಯಾ ಗಾಂಧಿ ಅವರು ಎರಡು ಕಡೆ, ಒಂದ್ ಕಡೆ UPAದ ಅಧ್ಯಕ್ಷ ಇರ್ತಾರೆ, ಇನ್ನೊಂದು ಕಡೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಒಂದು ಚಿತ್ರಕಲಾ ಸಂಘದ ಅಧ್ಯಕ್ಷ ಇರ್ತಾರೆ. ಹಾಗಾಗಿ ಲಾಭದಾಯಕ ಹುದ್ದೆ ಅಂತಕ್ಕಂಥದ್ದು ಅವರನ್ನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಸಮಸ್ಯೆ ಬಂದ್ಬಿಡುತ್ತೆ. ಅವಾಗ 2006ರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನ ಲಾಭದಾಯಕ ಹುದ್ದೆಗಳ ಅಲ್ಲ ಅನ್ನೋದರ ಮೇಲೆ ಏನ್ ಮಾಡ್ತಾರೆ, ರಾಷ್ಟ್ರಪತಿ ಅಂಕಿತ ಕಳಿಸ್ತಾರೆ. ರಾಷ್ಟ್ರಪತಿ ಅವರು APJ ಅಬ್ದುಲ್ ಕಲಾಂ ಅವರು ಅವಾಗ ಸಸ್ಪೆನ್ಸಿವ್ ವಿಟೋ ಬಳಸ್ತಾರೆ. ಸಸ್ಪೆನ್ಸಿವ್ ವಿಟೋ ಈ ಸಸ್ಪೆನ್ಸಿವ್ ವಿಟೋ ಅಂದ್ರೆ ಏನು? ಯಾವುದೇ ಮಸೂದೆಯನ್ನ ರಾಷ್ಟ್ರಪತಿ ಅವರು ಮರುಪರಿಶೀಲನೆಗೆ
ರೀಕನ್ಸಿಡರೇಷನ್, ಇನ್ನೊಂದ್ಸಲ ಅದನ್ನ ರೀಕನ್ಸಿಡರೇಷನ್ ಮಾಡ್ಲಿಕ್ಕೆ ಸಂಸತ್ತಿಗೆ ಕಳಿಸುವಂತ ಒಂದು ಪದ್ಧತಿ ಏನಿದೆನೋ, ರೂಢಿ ಏನಿದೆನೋ, ನಾವ್ ಇದಕ್ಕ ಸಸ್ಪೆನ್ಸಿವ್ ವಿಟೋ ಅಂತಕ್ಕಂಥ ಬಳಸ್ತೀವಿ. ಈ ಲಾಭದಾಯಕ ಹುದ್ದೆಗಳನ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದು APJ ಅಬ್ದುಲ್ ಕಲಾಂ ಅವರು ವಾಪಸ್ ಕಳಿಸ್ತಾರೆ ಸಂಸತ್ತಿಗೆ. ಆದ್ರೆ ಸಂಸತ್ತಿನಲ್ಲಿ ಯಾವುದೇ ಬದಲಾವಣೆಯಾಗದೆ ಯಥಾ ಪ್ರಕಾರವಾಗಿ ಆ ಮಸೂದೆ ಅಂಗೀಕಾರ ಆಗತ್ತೆ. ಮುಂದೆ ರಾಷ್ಟ್ರಪತಿಯವರು ಅದಕ್ಕೆ ಸಹಿ ಹಾಕ್ತಾರೆ. ಯಾಕಂದ್ರೆ 44ನೇ ಸಂವಿಧಾನ ತಿದ್ದುಪಡಿ 1978 ಜನತಾ ಸರ್ಕಾರ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಂತ ವೇಳೆಯಲ್ಲಿ ಒಂದು ಬಾರಿ ಸಂಸತ್ತಿನಲ್ಲಿ ಮಂಡನೆಯಾಗಿ ಬಂದಂತ ಮಸೂದೆ ರಾಷ್ಟ್ರಪತಿಯವರು ಒಂದು ಬಾರಿ ಮರುಪರಿಶೀಲನೆಗೆ ಕಳುಹಿಸಬಹುದೇ, ಎರಡನೇ ಬಾರಿಗೆ ಅದು ಅಂಗೀಕಾರ ಆಗಿ ತಿದ್ದುಪಡಿಯಾಗಿ ಸರಳ ಬಹುಮತದೊಂದಿಗೆ ವಾಪಸ್ ಬಂದಾಗ ಎರಡನೇ ಬಾರಿಗೆ ರಾಷ್ಟ್ರಪತಿಯವರು ಅಂಕಿತವನ್ನು ಹಾಕಲೇಬೇಕು ಅಂತಕ್ಕಂಥ ಮಸೂದೆ ಕ್ಲಿಯರ್ ಆಗುತ್ತೆ. ಗಾಟ್ ಇಟ್? ಎಸ್. ಸೊ ಇವೆಲ್ಲ ಲಾಭದಾಯಕ ಹುದ್ದೆಗಳು ಅಂತಕ್ಕಂಥ ಪದವನ್ನ ನಾವಿಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು. ಇನ್ನ ರಾಷ್ಟ್ರಪತಿಯ ಚುನಾವಣೆ ಹೇಗಾಗತ್ತೆ ಅಂತ ಒಂಚೂರು ನಾವು ನೋಡಿದಾಗ, ವಂಡರ್ಫುಲ್ ರಾಷ್ಟ್ರಪತಿ ಎಲೆಕ್ಷನ್. ಚುನಾವಣೆಯ ಒಂದು ವಿಧಾನ ಅಂತಕ್ಕಂಥದ್ದು ಹೇಳ್ತೀವಿ. ರಾಷ್ಟ್ರಪತಿಯ ಚುನಾವಣೆಯನ್ನು ಪರೋಕ್ಷವಾಗಿ ಮಾಡಲಾಗುವುದು. ರಾಷ್ಟ್ರಪತಿ ಚುನಾವಣೆಯನ್ನ ನಾವು ಇಂಡೈರೆಕ್ಟ್ ಆಗಿ ಮಾಡ್ತೀವಿ, ಡೈರೆಕ್ಟ್ ಆಗಿ ಮಾಡಲ್ಲ, ನಾವು ಇಂಡೈರೆಕ್ಟ್ ಆಗಿ ಮಾಡುತ್ತೇವೆ ಅಂತ. ಅದು ನಿರ್ವಚನಾಗಣ ಅಂತಕ್ಕಂಥದ್ದು. ಅಥವಾ ಇಲೆಕ್ಟ್ರೋಲ್ ಕಾಲೇಜ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ ನಾವು. ಒಂದು ಇಲೆಕ್ಟ್ರೋಲ್ ಕಾಲೇಜ್ ಅಂತಕ್ಕಂಥ ಪದ ಬರುತ್ತೆ. ಇನ್ನ ಏಕಮತ ವರ್ಗಾವಣೆ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಕ್ಕಂಥ ಬಳಸ್ತೀವಿ. ಇಲ್ಲಿ ರಾಷ್ಟ್ರಪತಿ ಚುನಾವಣೆಯನ್ನ ನಾವು ಪರೋಕ್ಷವಾಗಿ ಮಾಡುತ್ತೇವೆ, ಏಕೆ? ಇದು ಮೊದಲನೇ ಕ್ವಶನ್. ಯಾಕೆ ರಾಷ್ಟ್ರಪತಿ ಚುನಾವಣೆ ನಾವು ಪರೋಕ್ಷವಾಗಿ ಮಾಡ್ತೀವಿ, ಇಂಡೈರೆಕ್ಟ್ ಆಗಿ ನಾವ್ ಯಾಕೆ ಮಾಡ್ತೀವಿ ಅಂತ ನಾವು ನೋಡಿದಾಗ, ದೇರ್ ಇಸ್ ಎ ಸರ್ಟನ್ ರೀಸನ್ ಬಿಹೈಂಡ್ ಇಟ್. ಕೆಲವೊಂದು ಕಾರಣಗಳು ಅಂತಕ್ಕಂಥದ್ದು ಏನೇನು? ಮೊದಲನೇ ಕಾರಣ ಸಿಂಪಲ್ ಆಗಿ ಪ್ರಧಾನಮಂತ್ರಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು. ಎರಡನೇದು, ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಧಿಕಾರವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದು. ಅಂಡರ್ ದ ಆರ್ಟಿಕಲ್ ನಂಬರ್ 74 ಕ್ಲಾಸ್ 1 ರಾಷ್ಟ್ರಪತಿಯವರು ಒಂದು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ ಅಂತ. ಇವ್ರ ಸ್ವಂತ ಅಧಿಕಾರ ಇಲ್ಲ, ಮಂತ್ರಿಮಂಡಲ ಏನ್ ಹೇಳ್ತದನ್ನ ಹಾಗೆ ಮಾಡ್ಬೇಕು, ಒಂದೇದು. ಎರಡನೇದು, ಇವರು ನೈಜ ಕಾರ್ಯಾಂಗದ ಮುಖ್ಯಸ್ಥರಲ್ಲ, ನೈಜ ಕಾರ್ಯಾಂಗದ ಮುಖ್ಯಸ್ಥರ ಪ್ರಧಾನಮಂತ್ರಿ. ಮೂರನೇದು, ಒಂದು ವೇಳೆ ಪ್ರತ್ಯಕ್ಷವಾಗಿ ಚುನಾವಣೆ ಮಾಡಿದರೆ ವಿನಾಕಾರಣ ಹಣ, ವೇಳೆ ಮತ್ತು ಮಾನವ ಸಂಪನ್ಮೂಲ ವ್ಯಯವಾಗುವುದನ್ನು ತಡೆಯುವುದು ಅಂತ. ದ ಟ್ರೆಮೆಂಡಸ್ ಲಾಸ್ ಆಫ್ ಟೈಮ್, ಮನಿ ಅಂಡ್ ಹ್ಯೂಮನ್ ರಿಸೋರ್ಸಸ್ ಏನು ಒಂದು ವೇಸ್ಟ್ ಆಗ್ತದನೋ ಅದನ್ನ ತಡೆಯೋಕ್ಕೋಸ್ಕರ ನಾವು ಇಂಡೈರೆಕ್ಟ್ ಆಗಿ ಮಾಡ್ತೀವಿ ಅಂತ. ನಾಲ್ಕನೇದು, ಒಂದು ವೇಳೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಅವರು ಜನತೆಯಿಂದ ನೇರವಾಗಿ ಆಯ್ಕೆಯಾದರೆ ದಿನನಿತ್ಯದ ಆಡಳಿತದಲ್ಲಿ ಸಂಘರ್ಷಗಳು ಏರ್ಪಡಬಹುದು. ಹಾಗಾಗಿ
ಆ ಸಂಘರ್ಷಗಳನ್ನ ತಡಿಲಿಕ್ಕೆ ಆ ಸಂಘರ್ಷಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ರಾಷ್ಟ್ರಪತಿ ಚುನಾವಣೆಯನ್ನ ಪರೋಕ್ಷವಾಗಿ ಮಾಡುತ್ತೇವೆ ಅಂತಕ್ಕಂಥದ್ದು, ಇಂಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ದೀಸ್ ಆರ್ ದ ಮೇಜರ್ ರೀಸನ್ಸ್ ಅಂತಕ್ಕಂಥದ್ದು. ಇನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತಗಳ ಅಂದ್ರೆ ಎಷ್ಟೇ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಇಡಬೇಕಾಗ್ತದೆ, 15,000 ರೂಪಾಯಿಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಸೆಕ್ಯೂರಿಟಿ ಇಡಬೇಕಾಗ್ತದೆ, ಭದ್ರತಾ ಠೇವಣಿ ಅಂತ. 50 ಜನ ಸೂಚಕರು, 50 ಜನ ಅನುಮೋದಕರು ಅಂತ. ಇವರಿಗೆ ನಾವು ಸೂಚಕರು ಅಂತ ಕರಿತೀವಿ, ಅನುಮೋದಕರು. 1969ರಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸುಮಾರು 12 ಜನ, ಒಂದು ಡಜನ್ ಚುನಾವಣೆಗೆ ಸ್ಪರ್ಧಿಸ್ಬಿಡ್ತಾರೆ. ಕ್ವಾಲಿಫಿಕೇಶನ್ ಬಹಳ ಈಸಿ. 35 ವರ್ಷ ವಯಸ್ಸಾಗಿರಬೇಕು, ಭಾರತ ಪ್ರಜೆ ಆಗಿರಬೇಕು, ಲೋಕಸಭಾ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 15,000 ರೂಪಾಯಿ ಸೆಕ್ಯೂರಿಟಿ ಇಡಬೇಕು, ಡಿಪಾಸಿಟ್. 20 ಜನ ಇದ್ರು ಅವಾಗ ಇದನ್ನು ಸೂಚಕರು ಮತ್ತು ಅನುಮೋದಕರು, ಪ್ರಪೋಸರ್ಸ್ ಅಂಡ್ ಸೆಕೆಂಡರ್ಸ್. ಓನ್ಲಿ 20 ಇದ್ರು. ಬಹಳ ಜನ, ಒಂದು 12 ಗಂಟೆ ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿರು ಅಂತ ಅವಾಗ ಇಲೆಕ್ಷನ್ ಕಮಿಷನ್. ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅನ್ನೋದ್ರಷ್ಟು ಇಟ್ಕೊಂಡು 50 ಜನ ಅಂತ. ಒಬ್ಬರಿಗೆ ಸೂಚಕ ಆದಂತ ವ್ಯಕ್ತಿ ಸೂಚಕರು ಇನ್ನೊಬ್ಬರಿಗೆ ಸೂಚಕರಾಗುವಂತಿಲ್ಲ. ಒಬ್ಬರಿಗೆ ಅನುಮೋದಕರಾಗಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರಿಗೆ ಅನುಮೋದಕರಾಗ್ಲಿಕ್ಕೆ ಆಗೋದಿಲ್ಲ. ಈ ಸೂಚಕರು ಅನುಮೋದಕರಂದ್ರೆ ಯಾರು ನೋಡಿದಾಗ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತವನ್ನು ಹಾಕುವ ಅಧಿಕಾರ ಹೊಂದಿರತಕ್ಕಂಥವ್ರು. ಯಾರ ಚುನಾವಣೆಯಲ್ರಿ? ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಹಾಕುವ ಅಧಿಕಾರ ಹೊಂದಿರುವ ಚುನಾವಣೆಯಲ್ಲಿ ಮತ ಹಾಕುವ ಅಧಿಕಾರವನ್ನ ಹೊಂದಿರತಕ್ಕಂಥವ್ರು. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ಅದಕ್ಕೆ ನಾವು ನಿರ್ವಚನ ಗಣ ಅಂತಕ್ಕಂಥ ಬಳಸ್ತೀವಿ. ಈ ಎರಡಕ್ಕೂ ಒಂದೇ. ಇಲೆಕ್ಟೆಡ್ ಮೆಂಬರ್ ಆಫ್ ಲೋಕಸಭಾ ಪ್ಲಸ್ ಇಲೆಕ್ಟೆಡ್ ಮೆಂಬರ್ ಆಫ್ ರಾಜ್ಯಸಭಾ ಪ್ಲಸ್ ಇಲೆಕ್ಟೆಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ MLA ಪ್ಲಸ್ elected member of MLA UTS ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶ ಅಂತ ಎರಡು ತಗೋತೀವಿ. ಒಂದು ದೆಹಲಿ, ಇನ್ನೊಂದು ಪುದಚೇರಿ ಅಂತಕ್ಕಂಥದ್ದು. ಆಕ್ಚುಲಿ ಈ ಪುದಚೇರಿ 4 ಕಡೆ ಹೋಗಿದ್ದಾರೆ. ಒಂದು ಪುದಚೇರಿ, ಇನ್ನೊಂದು ಯಾನಂ ಅಂತಕ್ಕಂಥದ್ದು ಆಂಧ್ರದಲ್ಲಿ ಬರುವ ಯಾನಂ, ಕೇರಳದಲ್ಲಿ ಬರುವ ಮಾಹೆ, ಹಾಗೆ ತಮಿಳುನಾಡಿನಲ್ಲಿ ಇನ್ನೊಂದು ಬರ್ತದೆ ರೀ ಕರಾಯಿಕಲ್ ಅಂತಕ್ಕಂಥದ್ದು. ಪುದಚೇರಿ, ಕರಾಯಿಕಲ್ ಇವೆರಡು ತಮಿಳುನಾಡು, ಮಾಹೆ ಕೇರಳ, ಯಾನಂ ಆಂಧ್ರ ಪ್ರದೇಶ್. ಹೀಗೆ ಆ ಬೇರೆ ಬೇರೆ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದು ಪುದಚೇರಿಯಲ್ಲಿ ರಾಜ್ಯದ ಶಾಸಕಾಂಗವನ್ನು ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗವನ್ನು ಅವರು ಮಾಡಿದ್ದಾರೆ ಅಂತ. ಇನ್ನು ಮುಂದೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅಲ್ಲಿ ಒಂದು ವೇಳೆ ಚುನಾವಣೆ ನಡೆದರೆ ಸೊ ಅವರು ಕೂಡ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತಕ್ಕಂಥದ್ದು. ಇದು 1992ರಲ್ಲಿ ಸಂಸತ್ತು ಕೇಂದ್ರಾಡಳಿತ ಪ್ರದೇಶದವರಿಗೆ ಮತ ಹಾಕುವ ಒಂದು ಅಧಿಕಾರವನ್ನು ನೀಡಿತು ಅಂತಕ್ಕಂಥದ್ದು. ಮುಂಚಿತವಾಗಿ ಇದ್ದಿದ್ದಿಲ್ಲ, 1992ದಲ್ಲಿ ಅಧಿಕಾರವನ್ನು ನೀಡಿದರು ಅಂತ. ಸೊ ಇವರ ಎಲ್ಲರೂ ಏನು ಅಂತಂದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಹಾಕುವ ಅರ್ಹತೆ, ಇವರೆಲ್ಲರಿಗೂ ನಾವು ಏನಂತ ಕರಿತೀವಿ? ಸೂಚಕರಾಗಬಹುದು, ಅನುಮೋದಕರಾಗಬಹುದು ಅಂತಕ್ಕಂಥದ್ದು. ರೈಟಾ? ಇಲ್ಲಿ ಆಂಗ್ಲೋ ಇಂಡಿಯನ್ಸ್ ಇಬ್ರು ಮತ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ತನಕ ಹುದ್ದೆನ ರದ್ದಾಗಿದೆ. 12 ಜನ ನಾಮಿನೇಟೆಡ್ ಮೆಂಬರ್ಸ್ ಮತ ಹಾಕ್ಲಿಕ್ಕೆ ಆಗೋದಿಲ್ಲ. ವಿಧಾನಸಭೆಗಳಲ್ಲಿ 333ನೇ ವಿಧಿಯ ಪ್ರಕಾರ ಒಬ್ಬ ಆಂಗ್ಲೋ ಇಂಡಿಯನ್ ಬರ್ತಾನೆ, ಅವನು ಕೂಡ ಮತ ಹಾಕುವ ಅಧಿಕಾರವನ್ನು ಹೊಂದಿಲ್ಲ ಅಂತ. ಇವೆರಡು ರದ್ದಾಗಿದ್ದಾವೆ, ಇವರಿಗೆ ಅಧಿಕಾರವನ್ನು ನೀಡಿಲ್ಲ ಅಂತಕ್ಕಂಥ. ನೀವು ಕ್ವಶನ್ ಮಾಡ್ಬೋದು, ಯಾಕೆ ಸರ ಮಹಾಭಿಯೋಗದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆದರೆ
ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾಕೆ ನಾವು ಮತ ಕೊಡ್ಲಿಕ್ಕೆ ಆಗೋದಿಲ್ಲ? ಅಲ್ಲಿ ಮತದ ಮೌಲ್ಯಗಳನ್ನ ನಾವು ಕೌಂಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಒಬ್ಬ ಕರ್ನಾಟಕದ MLA ವೋಟ್ ಹಾಕಿದ್ರೆ ಅದು 131 ಆಗ್ತದೆ. ಅದೇ ಒಬ್ಬ ಆಂಧ್ರ ಪ್ರದೇಶ ಒಬ್ಬ ಉತ್ತರ ಪ್ರದೇಶ ವೋಟ್ ಹಾಕಿದ್ರೆ 208 ಆಗ್ತದೆ. ಒಬ್ಬ ಸಿಕ್ಕಿಂದ ವೋಟ್ ಹಾಕಿದ್ರೆ 7 ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾಮಕರಣಗೊಂಡಂತ ಸದಸ್ಯರ ಮತದ ಮೌಲ್ಯಗಳನ್ನ ಅಂದ್ರೆ ತಿಳಿದುಕೊಳ್ಳೋದು ಹೇಗೆ, ಯಾವ ತರ ಮತದ ಮೌಲ್ಯಗಳನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಸಮಸ್ಯೆ ಆಗುತ್ತದೆ ಅನ್ನೋ ದೃಷ್ಟಿಯಿಂದ ನಾಮಕರಣಗೊಂಡಂತ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನ ನೀಡಲಿಲ್ಲ ಅಂತಕ್ಕಂಥದ್ದು. ವಿಪರ್ಯಾಸ, ಇವತ್ತಿನ ಪ್ರಸ್ತುತ ರಾಷ್ಟ್ರಪತಿ ಚುನಾವಣೆಯನ್ನು ಕೂಡ 1971 ಜನಗಣತಿಯ ಆಧಾರದ ಮೇಲೆ ನಡೀತದೆ. ಎಸ್, ಅದನ್ನೊಂಚೂರು ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಯಾಕೆ, ಏನು, ಇಂದಿರಾ ಗಾಂಧಿ ಗವರ್ಮೆಂಟ್ ದಾಗ ಹೇಗಾಯ್ತು, ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ದಾಗ ಯಾಕೆ ಈ ಪರಿಸ್ಥಿತಿಯನ್ನು ತೆಗೆದುಕೊಂಡ್ರು, ವಿಶಾಲ್ ಡಿಸ್ಕಸ್ ಮಾಡೋಣ ಅದನ್ನ ಅಂತ. ಎಸ್, ಇಲ್ಲಿ ಪ್ರಸ್ತುತ ರಾಷ್ಟ್ರಪತಿ ಚುನಾವಣೆ ನಡೆಯೋದು 1971 ಜನಗಣತಿ. ಅವಾಗ 71 ಜನಗಣತಿ ಬಂತು. 1976 42ನೇ ಸಂವಿಧಾನದ ತಿದ್ದುಪಡಿಯಂತೆ ಲೋಕಸಭೆ ಮತ್ತು ವಿಧಾನಸಭೆಯ ಮತಕ್ಷೇತ್ರಗಳಲ್ಲಿ ಮುಂದಿನ 25 ವರ್ಷಗಳ ಕಾಲ ಯಾವುದೇ ಬದಲಾವಣೆಯನ್ನು ಮಾಡುವಂತಿಲ್ಲ ಅಂತಕ್ಕಂಥದ್ದು ಒಂದು ಮಸೂದೆ ಪಾಸ್ ಆಗತ್ತೆ. ಮುಂದಿನ 25 ವರ್ಷಗಳ ಕಾಲ ಲೋಕಸಭೆ ಮತ್ತು ವಿಧಾನಸಭೆ ಮತಕ್ಷೇತ್ರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳುತ್ತೆ. 1976 25 ವರ್ಷ ಅಂದ್ರೆ ಯಾವಾಗ ಆಗ್ತದೆ? ಅದು 2001. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ಇರ್ತದೆ ಕೇಂದ್ರದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ಕೇಂದ್ರದಲ್ಲಿ ಇದ್ದಾಗ ಅವರೊಂದು ಮಸೂದೆ ಪಾಸ್ ಮಾಡಿಬಿಡ್ತಾರೆ. ಅದು 84ನೇ ಸಂವಿಧಾನದ ತಿದ್ದುಪಡಿಯ ಮಸೂದೆ ಅಂತಕ್ಕಂಥದ್ದು. ಇದು ಮುಂದಿನ 25 ವರ್ಷಗಳ ಕಾಲ ಅಂದ್ರೆ 2026 AD ಇಲ್ಲಿಯವರೆಗೂ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳ ಏನು ಮತಕ್ಷೇತ್ರಗಳಿದಾವೋ ಯಾವುದೇ ತರದ ಬದಲಾವಣೆಗಳನ್ನ ಮಾಡುವಂತಿಲ್ಲ. ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಏನ್ ನಡೀತಿದಾವೋ ಅಲ್ಲಿ ಯಾವುದೇ ತರದ ಚೇಂಜಸ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಆದ್ರೆ 1971 ಇರ್ತಕ್ಕಂಥ ಜನಗಣತಿಗೂ ಪ್ರಸ್ತುತವಾಗಿ ನಡೆಯತಕ್ಕಂಥ ಜನಗಣತಿಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸಸ್. ಇಟ್ ಈಸ್ ಅ ಡಿಫಿಕಲ್ಟ್ ಟು ಮೇಂಟೈನ್, ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಹೇಳಿ. ಅವಾಗ ಯಾಕೆ ಸರ್ ಈ ಚುನಾವಣೆಗಳಿಗೂ ಮತ್ತ ಈ ಡೆಲಿಮಿನೇಷನ್ ಕಮಿಷನಿಗೂ ಹಾಗೆ ರಾಷ್ಟ್ರಪತಿ ಚುನಾವಣೆಗೂ ಏನ್ ಸಂಬಂಧ ಅಂತ ಬಂದ್ರೆ, ಒಂದು ವೇಳೆ 2026 ಮತಕ್ಷೇತ್ರಗಳನ್ನ ಹೆಚ್ಚಿಗೆ ಮಾಡಬೇಕಾದರೆ ರಾಷ್ಟ್ರಪತಿ ಚುನಾವಣೆಯ ಹಿಂದಿನ ಜನಗಣತಿ, ಯಾವ ಜನಗಣತಿ ಸಮೀಪ ಇದೆಯೋ ಆ ಜನಗಣತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ರಾಷ್ಟ್ರಪತಿಯ ಚುನಾವಣೆಯನ್ನು ಮಾಡಬೇಕಾಗ್ತದೆ ಅಂತ. ಇಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಒಂಚೂರು ಸ್ಪಷ್ಟೀಕರಣ ಕೊಡ್ತೀನಿ ನೋಡಿ. ಒಬ್ಬ MLA ಮತದ ಮೌಲ್ಯಗಳನ್ನು ಕ್ರೋಢೀಕರಿಸಬೇಕಾದರೆ ಒಬ್ಬ MLA ಮತದ ಮೌಲ್ಯಗಳು ರಾಜ್ಯದ ಒಟ್ಟು ಜನಸಂಖ್ಯೆ ಹೋಲ್ ಡಿವೈಡೆಡ್ ಬೈ ಚುನಾಯಿತ ವಿಧಾನಸಭಾ ಸದಸ್ಯರು ಇಂಟು 1/1000. ಈ ಒಂದು ರೇಷಿಯೋದಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ. 1971 ಕರ್ನಾಟಕದ ಜನಗಣತಿ ಕರ್ನಾಟಕದ ಜನಸಂಖ್ಯೆ 2,75,00,000.
92,99,014 ಅಂತಕ್ಕಂಥದ್ದು. ಸೊ 2,92,99,014 ಕರ್ನಾಟಕದ ಜನಸಂಖ್ಯೆ ಡಿವೈಡೆಡ್ ಬೈ ಚುನಾಯಿತ ವಿಧಾನಸಭಾ ಸದಸ್ಯರು 224 ಇಂಟು 1/1000 ಮಾಡಿದಾಗ ನಮಗೆ 130.7999 ಸಮಥಿಂಗ್ ಬರುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟಾಗ್ತದೆ ರೀ? 131. ಇದರರ್ಥ ಒಬ್ಬ ಕರ್ನಾಟಕದ MLA ಮತ ಹಾಕಿದ್ರೆ ಮತದ ಮೌಲ್ಯ ನಮಗೆ 131 ಆಗ್ತದೆ ಅಂತ ನೋಡಿ. ಇಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಕೆಳಗಡೆ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಾಗುತ್ತೆ. ವಿಧಾನಸಭಾ ಕ್ಷೇತ್ರಗಳು ಮತ್ತು ಇವೆರಡೂ ಹೆಚ್ಚಾದಂತೆ ರಾಷ್ಟ್ರಪತಿಯ ಮತದ ಮೌಲ್ಯಗಳು ಕೂಡ ಏನಾಗತ್ತೆ? ಹೆಚ್ಚಾಗತ್ತೆ ಅಂತಕ್ಕಂಥದ್ದು. ಕಳೆದ 50 ವರ್ಷಗಳ ಕಾಲ ನಾವು 71ರ ಜನಗಣತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ. ಮುಂದಿನ ಲೋಕಸಭೆ ಮತ್ತು ವಿಧಾನಸಭೆಯ ಸ್ಥಾನಗಳ ಒಂದು ಏರಿಕೆ ಆದ ತಕ್ಷಣನೇ ಸಮೀಪದ ಜನಗಣತಿಯನ್ನು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು. ಆದ್ರೆ ಸದ್ಯ 6 ಕೋಟಿ ಜನಸಂಖ್ಯೆ, ಗಾಟ್ ಇಟ್? ಅವಾಗ ಕೇವಲ 3 ಕೋಟಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆಲ್ಮೋಸ್ಟ್ ಡಬಲ್ ಆಯ್ತು. ಆದ್ರೆ ಅಷ್ಟೇ ನಾವು ಮತಕ್ಷೇತ್ರ ಇಟ್ಟುಕೊಳ್ಳೋದು ಹೇಗೆ ಅಂತ ನೋಡಿದಾಗ ಅವಾಗ 2001ರ ಜನಗಣತಿಯನ್ನ ಆಧಾರವಾಗಿ ಇಟ್ಕೊಂಡು 2002ರಲ್ಲಿ ಒಂದು ಡೆಲಿಮಿನೇಷನ್ ಕಮಿಷನ್ ನೇಮಕ ಆಗ್ತದೆ ರೀ. ಡೆಲಿಮಿಟೇಷನ್ ಅಂತ ಕರೀತು. ಡೆಲಿಮಿಟೇಷನ್ ಕಮಿಷನು ಇದರ ಕೆಲಸ ಏನಪ್ಪಾ ಅಂತಂದ್ರೆ ಮತಕ್ಷೇತ್ರಗಳ ವ್ಯಾಪ್ತಿಯನ್ನು ಗುರುತಿಸೋದು. ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು 1951. 2021ರಲ್ಲಿ ತನ್ನ 70 ವರ್ಷಗಳ ಒಂದು ಸುದೀರ್ಘವಾಗಿರತಕ್ಕಂಥ ಆಡಳಿತವನ್ನ ಈ ಕಮಿಷನ್ ಏನ್ ಮಾಡಿದೆ? ನಿಭಾಯಿಸಿದೆ ಅಂತಕ್ಕಂಥದ್ದು. 2002ರಲ್ಲಿ ಇದು ನೇಮಕ ಆದಾಗ ಇದರ ಅಧ್ಯಕ್ಷರು ಯಾರು ಇದ್ರು ಅಂದ್ರೆ ಕುಲದೀಪ್ ಸಿಂಗ್. ಇದರ ಅಧ್ಯಕ್ಷರು. ಇದು ಮತಕ್ಷೇತ್ರಗಳ ಗಡಿಗಳನ್ನು ಗುರುತಿಸ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಬಾಗಲಕೋಟೆ ಜಿಲ್ಲೆ ಅವರಿದ್ರೆ ನಿಮಗೆ ಗೊತ್ತಾಗುತ್ತೆ, ಗುಳೇದಗುಡ್ ಮತಕ್ಷೇತ್ರ ಇತ್ತು. ಮುಂಚಿತವಾಗಿ ಗುಳೇದಗುಡ್ ಮತಕ್ಷೇತ್ರ ಇತ್ತು. ತದನಂತರ ಆ ಮತಕ್ಷೇತ್ರಗಳನ್ನು ತೆಗೆದು ಏನ್ ಮಾಡಿದ್ರು ಅಂತಂದ್ರೆ ಈ ಕಡೆ ತೇರ್ದಾಳಕ ಮತಕ್ಷೇತ್ರವನ್ನಾಗಿ ಬದಲಾವಣೆ ಮಾಡ್ಕೊಂಡ್ರು ಅದನ್ನ ಅಂತಕ್ಕಂಥ. ಹೀಗೆ ಸಾಕಷ್ಟು ಆಯಾ ಜಿಲ್ಲೆಗಳಲ್ಲಿ ಮತಕ್ಷೇತ್ರಗಳು ಬದಲಾವಣೆ ಆಗಿದ್ದಾವೆ ಅಂತ. ಅದು ಮತಕ್ಷೇತ್ರಗಳ ಸಣ್ಣದನ್ನು ಸ್ಪ್ಲಿಟ್ ಮಾಡಿ ಪಕ್ಕದ ಮತಕ್ಷೇತ್ರಗಳಿಗೆ ಆ ಹಳ್ಳಿಗಳನ್ನ ಸೇರಿಸ್ಬಿಟ್ಟು ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆನೋ ಅಲ್ಲಿ ಹೊಸದೊಂದು ಮತಕ್ಷೇತ್ರಗಳನ್ನ ಕ್ರಿಯೇಟ್ ಮಾಡಿದ್ರು. ಕರ್ನಾಟಕದಲ್ಲಿ 224 ಅದಾವ, ಇಲ್ಲ ಅಂತಲ್ಲ. ಆದ್ರೆ ಕ್ಷೇತ್ರಗಳನ್ನು ಗುರುಸೋದು, ಕ್ಷೇತ್ರಗಳನ್ನು ಗುರುಸುವಂತ ಕೆಲಸವನ್ನ ಈ ಕಮಿಷನ್ ಮಾಡಿತು ಅಂತಕ್ಕಂಥದ್ದು. 2002ರಲ್ಲಿ ನೇಮಕ ಆಗುತ್ತೆ. 2007 ಡಿಸೆಂಬರ್ದಲ್ಲಿ ಇದು ತನ್ನ ವರದಿಯನ್ನು ಕೊಡ್ತದೆ. ಅದಾದ ಕೂಡಲೇ 2008ರಲ್ಲಿ ನಮಗೆ ಒಂದು ಚುನಾವಣೆ ನಡೀತದ್ರಿ, MLA ಚುನಾವಣೆ. ಅದು ಕರ್ನಾಟಕ ಅಂತಕ್ಕಂಥ. ಈ ಕ್ವಶನ್ ಒಂದ್ಸಲ ರೈಸ್ ಆಗಿದೆ. ಈ ಕಮಿಷನ್ ವರದಿಯ ನಂತರ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಚುನಾವಣೆ ನಡೆದಿರುವ ರಾಜ್ಯ ಯಾವುದು? ಇದು ಕ್ವಶನ್ ನಮ್ಮಲ್ಲಿ ಕೇಳಿಲ್ಲ. ಆಕ್ಚುಲಿ ನಮ್ಮಲ್ಲಿ ಕೇಳ್ಬೇಕಾಗಿತ್ರಿ. ನಮ್ಮಲ್ಲಿ ಕೇಳೋ ಬದಲು ಉತ್ತರ ಪ್ರದೇಶ ಈ ಕ್ವಶನ್ ರೈಸ್ ಆಗಿದೆ. ಯಾಕಂದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಆ ರಾಜ್ಯದವ್ರು ಗೊತ್ತಾಗ್ತದ ಅನ್ನೋದ್ರಷ್ಟೇ ಇಟ್ಕೊಂಡು ಅದನ್ನ ಬೇರೆ ರಾಜ್ಯದವರು ಕ್ವಶನ್ ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು, ರೈಟ್? ಸೊ ಹಾಗಾಗಿ ಈ ಕಮಿಷನ್ ಅಂತಕ್ಕಂಥದ್ದು 70ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು. ಮುಗೀತು, 70 ಮುಗೀತು. ಈಗ 22 ಸ್ಟಾರ್ಟ್ ಆಯ್ತು. 20, 22. ಇನ್ನ ರಾಷ್ಟ್ರಪತಿಯ ಚುನಾವಣೆಯ ಮತದ ಮೌಲ್ಯಗಳು ನೋಡಿ. ಈಗ 131 ಕರ್ನಾಟಕದ ಎಷ್ಟದ ರೀ? 131. ಉತ್ತರ ಪ್ರದೇಶ್ ಅತಿ ಹೆಚ್ಚಿರೋದು ಉತ್ತರ ಪ್ರದೇಶ್ 208. ಹಾಗೆ ಸಿಕ್ಕಿಂ 7. ಸಿಕ್ಕಿಂ ಏನಾಗಿದೆ ಅಂದ್ರೆ ಕೇವಲ 7 ಮತಗಳು, ಬಹಳ ಲೀಸ್ಟ್, ಬಹಳ ಕಡಿಮೆ ಹೊಂದಿರತಕ್ಕಂಥದ್ದು ಅಂತಕ್ಕಂಥದ್ದು. ಇಲ್ಲಿ
131 ಕರ್ನಾಟಕದ ನಾವು ನೋಡಿದಾಗ 131 ಇಂಟು 234 ಅಂತ ಮಾಡಿದಾಗ ಬಹುತೇಕ ನಮಗೆ 29,334 ಬರ್ತದೆ ಅಂತಕ್ಕಂಥದ್ದು, ರೈಟ್. ಅಪ್ರಾಕ್ಸಿಮೇಟ್ 29,334. ಹೀಗೆ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು, ಪಂಜಾಬ್, ಒರಿಸ್ಸಾ, ಪುದುಚೇರಿ, ಡೆಲ್ಲಿ, ಹೀಗೆ ಎಲ್ಲಾ ರಾಜ್ಯದ ಮತಗಳನ್ನ ನಾವು ಕ್ರೋಢೀಕರಣ ಮಾಡಿದಾಗ ಎಲ್ಲ ರಾಜ್ಯಗಳ MLAಗಳ ಒಟ್ಟು ಮತಗಳ ಮೌಲ್ಯ ಎಷ್ಟಾಗ್ತದೆ ಅಂದ್ರೆ 5,49,474 ಆಗ್ತದೆ ಅಂತ. 5,49,474 ಭಾರತ ದೇಶದ ಎಲ್ಲಾ MLAಗಳು ಅಂದ್ರೆ ನಾಮಿನೇಟೆಡ್ದವ್ರನ್ನ ಬಿಟ್ಟು ಇಷ್ಟು ಮತ ಆಗ್ತದೆ ಅಂತಕ್ಕಂಥದ್ದು. ಇನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ಮತದ ಮೌಲ್ಯಗಳನ್ನು ನಾವು ನೋಡಿದಾಗ ಎಂಪಿ ಮತಗಳ ನೋಡಿದಾಗ ರಾಜ್ಯದ ದೇಶದ ಎಲ್ಲಾ MLAಗಳ ಒಟ್ಟು ಮತದ ಮೌಲ್ಯಗಳು 5,49,474. ಚುನಾಯಿತ ಲೋಕಸಭಾ ಸದಸ್ಯರು, ಚುನಾಯಿತ ರಾಜ್ಯಸಭಾ ಸದಸ್ಯರು, ಚುನಾಯಿತ ಲೋಕಸಭಾ ಸದಸ್ಯರು, ಚುನಾಯಿತ ರಾಜ್ಯಸಭಾ ಸದಸ್ಯರು ಅಂತಕ್ಕಂಥದ್ದನ್ನ ನೋಡಿದಾಗ MP ಹೌದಾ. ಇದೊಂದು ಚೂರು ತಗೋತೇನೆ ಇಲ್ಲೇ. 5,49,474 ಚುನಾಯಿತ ಲೋಕಸಭಾ ಸದಸ್ಯರ ಸಂಖ್ಯೆ 543. ಒಟ್ಟು ಸದಸ್ಯರ ಸಂಖ್ಯೆ 552. 552ರಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥವ್ರು 545. ಅದ್ರಾಗ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಅನ್ನು ತೆಗೆದು ಬಿಡಿ. ಈಗ ಎಷ್ಟಾಯ್ತು? 543 ಪ್ಲಸ್ ಚುನಾಯಿತ ರಾಜ್ಯಸಭಾ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್, ಒಟ್ಟು 250. ಪ್ರೆಸೆಂಟ್ ಇರೋರು 245, 245 ಪ್ರೆಸೆಂಟ್. ಈಗ 12 ಜನರ ಲೆಸ್ ಮಾಡಿ. 5 - 2 3, 4 - 1 3, ದಟ್ ಈಸ್ 2, 233. 5,49,474 ಪ್ಲಸ್ 3 3 6 3 4 7. ಸೊ 5 2 7, 776 ಮಾಡಿದಾಗ ನಮಗ ಮತದ ಮೌಲ್ಯ ಸಿಗೋದು 708 ಅಂತ. ನೋಡ್ರಿ, ವಂಡರ್ಫುಲ್. ಒಬ್ಬ ಲೋಕಸಭಾ ಸದಸ್ಯ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕಿದ್ರೆ ಮತದ ಮೌಲ್ಯ 708 ಆಗ್ತದೆ ಅಂತ. ಹಾಗಾದ್ರೆ ಲೋಕಸಭಾ ಸದಸ್ಯರ ಮತ್ತು ರಾಜ್ಯಸಭಾ ಸದಸ್ಯರ ಒಟ್ಟು ಮತದ ಮೌಲ್ಯಗಳು ಎಷ್ಟು ಅಂತ ನಾವು ನೋಡಿದಾಗ 708 ಇಂಟು 776 ಟೋಟಲ್ 5,49,408 ಅಂತ. ಇದು ಒಂದು ಕ್ವಶನ್ UPSC ಬಂದಿತ್ತು ಆಕ್ಚುಲಿ. ಏನಂತಂದ್ರೆ ಸಬ್ ಕ್ವಶನ್ಸ್ ದಲ್ಲೇ ಒಂದು ಆಪ್ಷನ್ ಇಟ್ಟಿದ್ರೆ ಅಷ್ಟೇ. ಇದೇ ಕ್ವಶನ್ ಅಂತಲ್ಲ, ಒಂದು ಕ್ವಶನ್ ಅದಲ್ಲಿ ಆಪ್ಷನ್ ರೂಪದಾಗ ಬಂದಿತ್ತಿದು. ರಾಷ್ಟ್ರಪತಿ ಚುನಾವಣೆಯ ವಿಧಾನಸಭಾ, ಎಲ್ಲ ರಾಜ್ಯದ ವಿಧಾನಸಭಾ ಸದಸ್ಯರ ಮತದ ಮೌಲ್ಯಗಳು ಸಂಸತ್ ಸದಸ್ಯರ ಮತದ ಮೌಲ್ಯಗಳಿಗಿಂತ ಕಡಿಮೆಯಾಗಿರುತ್ತದೆ ಅಂತಕ್ಕಂಥ. ಇಲ್ರಿ, ಕಡಿಮೆಯಾಗಿಲ್ಲ, ಹೆಚ್ಚದರಿ. ವಿಧಾನಸಭಾ ಸದಸ್ಯರ ಮತ ಮೌಲ್ಯ 5,49,474, MPಗಳದು 408 ಅಂತ. ಟೋಟಲ್ ಮತದ ಮೌಲ್ಯಗಳನ್ನು ನೋಡಿದಾಗ ಎಷ್ಟಾಗ್ತದರಿ? 10,98,882 ಮತಗಳು ಅಂತ. ಇದರಲ್ಲಿ 50%ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿರುವ ವ್ಯಕ್ತಿ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ.
50% ಹೆಚ್ಚು ಮತಗಳನ್ನು ಪಡಿಬೇಕು. ಈ ತರ ಮತ ವ್ಯವಸ್ಥೆ ಏನಿದೆಯೋ ನಾವಿದಕ್ಕೆ ಏನಂತ ಕರಿತೀವಿ, ಮೀನ್ ಪ್ರಪೋರ್ಷನಲ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಒಂದು ಮೀನ್ ಪ್ರಪೋರ್ಷನಲ್ ಅಂತ. ಭಾರತದಲ್ಲಿ 2 ಪ್ರಕಾರ ಒಂದು ಚುನಾವಣೆ ವ್ಯವಸ್ಥೆ ಬರುತ್ತೆ ಸ್ನೇಹಿತರೆ. ಒಂದು ಫಸ್ಟ್ ದಿ ಪಾಸ್ಟ್ post method. First the past post method. First the past post method ಅಂತಕ್ಕಂಥ ಮೆಥಡ್. ಇದು 2 ಚುನಾವಣೆ ನಡೀತಾವ್ರ ನಮ್ಮಲ್ಲಿ. ಒಂದು ಲೋಕಸಭೆ, ಇನ್ನೊಂದು ವಿಧಾನಸಭೆ ಚುನಾವಣೆ ಅಂತ. ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಮೆಥಡ್, ಇಲ್ಲ ಹಿಂಗ್ ತೊಳಿ, ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಮೆಥಡ್ ಅಂತ. ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಮೆಥಡ್. ಇದು ಎಷ್ಟು ಜನ ನಿಂತ್ಕೊಡ್ರಿ ಚುನಾವಣೆಯಲ್ಲಿ, ಒಂದು ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಚುನಾವಣೆಗೆ ಎಷ್ಟು ಜನ ಆದ್ರೂ ನಿಂತ್ಕೊಳ್ಳಿ, ನಿತ್ತಂತ ವ್ಯಕ್ತಿಗಳಲ್ಲಿ ಇಷ್ಟೇ ವೋಟ್ ಪಡಿಬೇಕಂತಿಲ್ಲ. ಕನಿಷ್ಠ ಇತರೆ ನಿತ್ತಂತ ಸದಸ್ಯರಲ್ಲಿ ಇತರೆ ಅವರಿಗಿಂತ ಒಂದೇ ಒಂದು ವೋಟನ್ನು ಹೆಚ್ಚಿಗೆ ಪಡೆದರೆ ನೀವು ಗೆದ್ದ ಅಭ್ಯರ್ಥಿಗಳು ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಮತಕ್ಷೇತ್ರದಲ್ಲಿ ಒಂದು 10,000 ಮತ ಅದಾವ ಅಂತ ಇಟ್ಕೊಳ್ಳಿ, 10,000. ಆ 10,000ದಲ್ಲಿ ಈತ 100 ಪಡೆದಿದ್ದಾನೆ, ಈತ 200 ಪಡೆದಿದ್ದಾನೆ, ಈತ 201 ಪಡೆದಿದ್ದಾನೆ, ಈತ 300 ಪಡೆದಿದ್ದಾನೆ ಅಂತಕ್ಕಂಥದ್ದು. ಹೌದಾ? ಎಲ್ಲರೂ ಸೇರಿ ಒಂದು 500 600 ವೋಟು, ಉಳಿಕೆದವ್ರು ಯಾರು ವೋಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ, ನೋಟಾನು ಯೂಸ್ ಮಾಡಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈತ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಆಯ್ಕೆಯಾಗ್ತಾನೆ ಅಂತ. ಆಕ್ಚುಲಿ ಚುನಾವಣಾ ಆಯೋಗ ಅದನ್ನ ಪರಿಶೀಲನೆ ಮಾಡ್ತದೆ. ಯಾಕಂದ್ರೆ ಇಡೀ ಮತಕ್ಷೇತ್ರದಲ್ಲಿ ಇಷ್ಟು ಕಳಪೆ ಮತದಾನ ಯಾಕಾಯ್ತು ಅಂತಕ್ಕಂಥ ನೇಮಕ ಮಾಡ್ಬೋದು, ಆದ್ರೆ ಅಧಿಕೃತವಾಗಿ ಕೋರ್ಟ್ಗೆ ಹೋಗೋ ಅಧಿಕಾರಗಳಿಲ್ಲ. ಯಾಕಂದ್ರೆ ನಿತ್ತಂತ ವ್ಯಕ್ತಿಗಳಲ್ಲಿ ಯಾರು ಫಸ್ಟ್ ಇದ್ದಾರೋ, ಇತರೆ ಪಾಸ್ಟ್ಗಿಂತ ಯಾರು ಫಸ್ಟ್ ಇದ್ದಾರೋ ಆತ ಚುನಾಯಿತ ಸದಸ್ಯ ಅಂತಕ್ಕಂಥದ್ದು. ಇದು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಬರುತ್ತೆ. ಆದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಹಾಗಲ್ಲ. 10,98,882 ಮತಗಳಿದಾವೆ ಅಂತ ಬಂದಾಗ 10,98,442 ಮತಗಳನ್ನ 5,49,442 ಮತಗಳನ್ನು ಪಡಿಲೇಬೇಕು ಕಡ್ಡಾಯವಾಗಿ. ಇಟ್ಟು ಪಡೆದರೆ ಮಾತ್ರ ಆತ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗ್ತಾನೆ. ಇಲ್ಲ ಅಂತಂದ್ರೆ ಆಯ್ಕೆಯಾಗೋದಿಲ್ಲ, ಮತಗಳ ವರ್ಗಾವಣೆ ಆಗ್ತದೆ ಅಂತಕ್ಕಂಥದ್ದು. ಮತಗಳು ಏನಾಗ್ತಾವು, ಟ್ರಾನ್ಸ್ಫರ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು. ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು.